ಆಪ್ ಕಿ ಅದಾಲತ್ನಲ್ಲಿ ಆಕ್ಟರ್ ಮನೋಜ್ ಬಾಜ್ಪೇಯಿ ಮೇಲೆ ಇರುವ ಆರೋಪ ಇವರಿಗೆ ತುಂಬಾ ಸಿಟ್ಟು ಬರುತ್ತೆ ಅನ್ನೋದು. ನಿಮ್ಮ ವೈಫ್ ಹೇಳ್ತಾರೆ, ನೀವು ಎಷ್ಟು ಜನರಿಗೆ ಬೇಜಾರ್ ಮಾಡಿದ್ದೀರೋ ಆ ಲೆಕ್ಕದಲ್ಲಿ ನಿಮ್ಮ ಕರಿಯರ್ ಮುಗ್ದೇ ಹೋಗ್ಬೇಕಿತ್ತು. ನಾನ್ ಲೆಕ್ಕ ಕೊಡ್ತೀನಿ. ನಿಮಗಿರೋ ಗೆಳೆಯರು ಅನುರಾಗ್ ಕಶ್ಯಪ್ ಸತ್ಯದಲ್ಲಿ, ಶೂಲ್ನಲ್ಲಿ, ಕೌನ್ನಲ್ಲಿ ನಿಮ್ ಜೊತೆ ಕೆಲಸ ಮಾಡಿದ್ರು. ಅವ್ರು ಹೇಳ್ತಾರೆ, ಮನೋಜ್ಗೆ ಬರೋ ಸಿಟ್ಟು ಬಿಹಾರಿಂದ ಹಿಡಿದು ಮಹಾರಾಷ್ಟ್ರದವರೆಗೆ, ಬೇತಿಯಾಯಿಂದ ಹಿಡಿದು ಮುಂಬೈವರೆಗೆ ಎಲ್ರಿಗೂ ಗೊತ್ತು. ಅವರು 11 ವರ್ಷ ನಿಮ್ ಜೊತೆ ಮಾತಾಡಿಲ್ವಂತೆ. ಮಾತಾಡಿಲ್ಲ ಅಂದ್ರೆ ನಿಜ, ಅದಕ್ಕೆ ಏನಾದರೂ ಕಾರಣ ಬೇರೆ ಇತ್ತು. ಆದರೆ ನಾನು ಅವನ ಹಿಂದೆನೂ ಹೋಗಿದ್ದೆ ಒಂದ್ಸಲ. ಅವನಿಂದ ಬೇಜಾರಾಗಿತ್ತು. ಅವನು ಮುಂದೆ ಮುಂದೆ ಓಡ್ತಿದ್ದ, ನಾನು ಅವನ ಹಿಂದೆ ಓಡಿದ್ದೆ ಅವನಿಗೆ ಹೊಡೆಯೋದಕ್ಕೆ. ಬರೀ ಅವರೊಬ್ಬರೇ ಅಲ್ಲ, ನಮ್ಮ ತಿಗ್ ಮ್ಯಾಥ್ಯೂ ಧೂಲಿಯಾ ಇದಾರಲ್ಲ, ಅವ್ರ ಹಿಂದೆನೂ ನೀವು ಇಟ್ಟಿಗೆ ತಗೊಂಡು ಓಡಿದ್ರಂತೆ. ಹೋಗ್ಲಿ ಬಿಡಿ, ಅದೆಲ್ಲ ಈಗ ಯಾಕೆ. ಯಂಗ್ ಏಜಲ್ಲಿ ಆದಂಥ ಕೆಲವು ತಪ್ಪುಗಳು, ಅದ್ರ ಬಗ್ಗೆ ಈಗೇನು ಮಾತಾಡೋದು ಹೇಳಿ. ತುಂಬಾ ಇವೆ. ಹನ್ಸಲ್ ಮೆಹ್ತಾ ಅವ್ರ ಜೊತೆ ನೀವು ಎಷ್ಟು ಕೆಲಸ ಮಾಡಿದ್ದೀರಾ? ಹೌದು. ಅವ್ರು ಹೇಳಿದ್ರು, ಅಮೆರಿಕಾದಿಂದ ಫೋನ್ ಮಾಡಿ ಮನೋಜ್ ಬಾಯಿಗೆ ಬಂದಂಗೆ ಬೈದ್ರು, ಆಮೇಲೆ 6 ವರ್ಷ ನಾನು ಅವ್ರ ಜೊತೆ ಮಾತಾಡಿಲ್ಲ ಅಂತ. ಹೌದು, ನಿಜ. ಒಪ್ಕೋತೀನಿ, ಕ್ಷಮೆ ಕೇಳ್ತೀನಿ. ಅನುಭವ್ ಸಿನ್ಹಾ ಬರೀ ನಿಮಗೆ 2,000 ಕಡಿಮೆ ಸಿಕ್ಕಿತ್ತು, ಅದಕ್ಕೆ ನೀವು ಅವರಿಗೆ ಸರಿಯಾಗಿ ಬೈದಿದ್ರಂತೆ. ಅನುಭವ್ ಸಿನ್ಹಾ ವಿಷಯದಲ್ಲಿ ಏನಾಯ್ತು ಅಂತ ನಾನು ಇದನ್ನ ನಿಮ್ಗೆ ಹೇಳ್ತೀನಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಮಾಡಿದ್ದು ಸರಿನಾ ತಪ್ಪಾ ಅಂತ. ಅನುಭವ್ ಸಿನ್ಹಾ ಒಂದು ಸೀರಿಯಲ್ ಮಾಡ್ತಾಯಿದ್ರು. ಅದರಲ್ಲಿ ಮೇಯ್ನ್ ರೋಲ್ ನನ್ನ ಫ್ರೆಂಡ್ ಒಬ್ಬರದಿತ್ತು, ವಿನೀತ್ ಕುಮಾರ್ ಅವರು ಮಾಡ್ತಾಯಿದ್ರು. ನನಗೆ ಅಲ್ಲಿ ಮಾಫಿಯಾ ಕಿಂಗ್ನ ರೈಟ್ ಹ್ಯಾಂಡ್ ಪಾತ್ರ ಸಿಕ್ಕಿತ್ತು. ಅದು ಮೂಗನ ಪಾತ್ರ ಆಗಿತ್ತು. ಸರಿನಾ? ಈಗ ಪ್ರೊಡ್ಯೂಸರ್ ಹತ್ರ ಮಾತಾಗಿತ್ತು, ಪ್ರತಿ ಎಪಿಸೋಡ್ಗೆ 4,000 ನನಗೆ ಸಿಗುತ್ತೆ ಅಂತ. ನಾನು ನನ್ನ ಹಣನ ಅವ್ರ ಹತ್ರ ತಗೊಳ್ಳಿಲ್ಲ. 4 ಎಪಿಸೋಡ್ ಶೂಟ್ ಆಯಿತು. ಒಟ್ಟು ಎಷ್ಟು ಹಣ ಬರ್ಬೇಕು ಹೇಳಿ? 16,000 ರೂಪಾಯಿ. 16,000 ರೂಪಾಯಿ ಯಾವಾಗ? 93ನಲ್ಲಿ. ಆಗ ನನಗೆ ತಿನ್ನಕ್ಕೂ ದುಡ್ಡಿರ್ತಿರ್ಲಿಲ್ಲ. ಈಗ ಏನಾಯ್ತಂತ ಹೇಳಿದ್ರೆ, ನಾನು ಅಲ್ಲಿಗೆ ದುಡ್ಡು ತಗೊಳಕ್ಕೆ ಅಂತ ಹೋದಾಗ ಪ್ರೊಡ್ಯೂಸರ್ ಹೇಳಿದ್ರು ನನಗೆ ಸರಿಯಾಗಿ ಮೋಸ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದೆ. ನಿನಗೆ ಇಷ್ಟು ಹಣ ಯಾಕೆ ಸಿಗಬೇಕು ಯಾಕೆ ಸಾರ್? ಕೆಲಸ ಮಾಡಿದ್ದೀನಿ ಹಿಂದೆ. ನೀನು ಮೂಗನ ಪಾತ್ರ ಮಾಡಿರೋದು ನನಗೆ ಗೊತ್ತೇ ಇಲ್ಲ ಅಂದ. ನೀನು ಡೈಲಾಗೇ ಹೇಳಿಲ್ಲ, 4,000 ಯಾಕೆ ಕೊಡಬೇಕು? ಅಲ್ಲ, ನಾನಂದೆ, ಅಲ್ಲರಿ ಮೂಗನ ಪಾತ್ರಕ್ಕೂ ತುಂಬ ಕಷ್ಟಪಡಬೇಕು, ಬರೀ ಡೈಲಾಗ್ ಹೇಳೋದು ಒಂದೇನಾ? ಇಲ್ಲ ಅಂದ್ರು. ಬರೀ 1,500 ಕೊಡ್ತೀನಿ ಇಂದ. ನೀನು ಡೈಲಾಗ್ ಹೇಳಿಲ್ಲ, ಅದಕ್ಕೆ ಮೂಗನ ಪಾತ್ರ ಮಾಡಿದ್ಯೆ ನೀನು. ಅವನು ನನಗೆ ದುಡ್ಡೇ ಕೊಡಲಿಲ್ಲ. ಈಗ ನಾನು ಸಿಟ್ಟಿನ ವಿಷಯಕ್ಕೆ ಬಂದರೆ, ನಾನು ಅವನಿಗೆ ಅಂದೆ, ನಿನ್ನ ದುಡ್ಡು ನೀನೇ ಇಟ್ಕೋ, ನಿನಗೆ ದಾನ ಕೊಟ್ಬಿಟ್ಟಿದ್ದೀನಿ ನಾನು. 16,000 ಇತ್ತಲ್ಲ, ಅದನ್ನ ಅಂದರೆ ಅವನು ಚೆಕ್ ಕೊಟ್ಟಿದ್ನಲ್ಲ, ಅದೇ ಆಫೀಸ್ನಲ್ಲಿ ಬಿಸಾಡ್ ಬಂದ್ಬಿಟ್ಟಿದ್ದೆ. ಆಮೇಲೆ ಅನುಭವ್ ಸಿನ್ಹಾಗೆ ಫೋನ್ ಮಾಡಿದೆ. ಅವನು ಪ್ರೊಡ್ಯೂಸರ್ ಅಲ್ವಾ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಅನುಭವ್ ಸಿನ್ಹಾ ಹೇಳಿದ್ರು. ಅದಕ್ಕೆ ನನಗೆ ಸಿಟ್ಟು ಬಂದಿದ್ದು. ನೀನು ನನ್ನ ಪರ ನಿಂತ್ಕೊಳ್ಳಿಲ್ಲ ಅಂತ. ಈಗ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ನನ್ನ ಪರ ನಿಂತ್ಕೊಳ್ಳದೆ ಇದ್ದರೆ ಅದಕ್ಕೆ ತುಂಬ ಬೇಜಾರಾಗುತ್ತೆ. ನಾನು ಮಾಡಿದ್ದು ಸರಿನಾ ತಪ್ಪ ನೀವೇ ಹೇಳಿ ಇವಾಗ. ಆದ್ರೆ ನೀವು ಇಟ್ಟಿಗೆ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗಿದ್ರಲ್ಲ, ಆ ಕತೆ ಏನು? ಅಲ್ಲಿ ಎಣ್ಣೆ ಹೊಡೆದು ಜಗಳ ಆಗಿತ್ತು, ಇನ್ನೇನಿದೆ. ಯಾವಾಗ ಮನೋಜ್ ಬಾಜ್ಪೇಯಿ ಕುಡಿತಿದ್ರು, ಆಮೇಲೆ ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಇಲ್ಲ, ಹಾಗೆಲ್ಲ ಏನಿಲ್ಲ, ಯಾವತ್ತೂ ಇಲ್ಲ. ನಾನು ಈ ವಿಷಯದಲ್ಲಿ ಯಾವತ್ತೂ ಬಿಟ್ಟಾಗ ನಾನು ಕುಡಿಯೋದು ಬಿಡೋ ತನಕ ಹೇಳ್ತಿದ್ದೀನಿ. ನೋಡಿ, ಯಾರು ಎಣ್ಣೆ ಹೊಡಿತಿದ್ದಾರೋ ಕುಡಿತಿದ್ದಾರೋ, ನಾನು ಅದೇ ಗೆಳೆಯರ ಜೊತೆ ಕೂರೋದು, ನಾನು ಅವ್ರ ಜೊತೆಗೇನೆ ಕೂರೋದು. ಇವ್ರು ಜಗಳ ಮಾಡೋಕ್ಕಲ್ಲ ಅಂತ ನನಗೆ ಗೊತ್ತಿರುತ್ತೆ. ಇಲ್ಲ ಅಂದರೆ ನಾನು ಕೂರೋದೇ ಇಲ್ಲ, ಹೋಗೋದು ಇಲ್ಲ, ಯಾವ ಪಾರ್ಟಿಗಳಿಗೂ ಹೋಗಲ್ಲ ರಜತ್ ಅವರೇ. ಅದರ್ವೈಸ್ ನನಗೆ ಸೆಟ್ಟು ಆಗಲ್ಲ. ಇಷ್ಟ ಇಲ್ದಿರೋದನ್ನ ಯಾಕೆ ಮಾಡ್ಬೇಕು ನಾನು ಹೇಳಿ? ನೀವು ರಾತ್ರಿ ನಸರುದ್ದೀನ್ ಚಾಗೆ ಫೋನ್ ಮಾಡಿ ಐ ಲವ್ ಯು ಹೇಳಿದ್ರಂತೆ. ನೋಡಿ ಎಷ್ಟು ಪ್ರೀತಿ ಇದೆ. ನಾನು ಕುಡಿತಿದ್ದಾಗಿನ ಕಥೆ ಇದು. ನಜೀರ್ ಸರ್ ನನಗೆ ಆ್ಯಕ್ಟಿಂಗ್ ವಿಷಯದಲ್ಲಿ ದೇವರಾಗಿದ್ದರು. ನಾನು ಅವರಿಗೆ ಯಾವುದಾದ್ರೂ ಅವ್ರ ಫಿಲ್ಮ್ ನೋಡ್ತಾ ಇದ್ದೆ, ನನಗೊಂಥರ ಎದೆ ತುಂಬಿ ಬರೋದು ಅವ್ರ ಆ್ಯಕ್ಟಿಂಗ್ ನೋಡಿ. ಆ ನಶೆಯಲ್ಲಿ ರಾತ್ರಿಯಲ್ಲಿ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ನನ್ನ ಪ್ರೀತಿನ ಅವರಿಗೆ ಹೇಳ್ಕೊಳ್ಳೋದಕ್ಕೆ. ಆಗ ಸಮ್ಟೈಮ್ಸ್ ಐ ಲವ್ ಯು ಅಂತ ಹೇಳ್ತಿದ್ದೆ. ಒಂದ್ಸಲ ನಾನು ಅವ್ರಿಗೆ ಫೋನ್ ಮಾಡಿದೆ, ಯಾಕಂದರೆ ಒಂದು ಸೀನ್ ಮಾಡಿದ್ದೆ. ನಾನು ಅವರಿಂದ ಏನು ಕಲ್ತಿದ್ನೋ ಅದನ್ನು ತುಂಬ ಯೂಸ್ ಮಾಡ್ಕೊಂಡಿದ್ದೆ. ನನ್ನ ಡೈರೆಕ್ಟ್ರಿಗೆ ಖುಷಿ ಆಗ್ಬಿಟ್ಟಿತ್ತು.
ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿದೆ, ನಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ದೆ. ನಾನಂದೆ, ನಜೀರ್ ಬಾಯ್, ಐ ಲವ್ ಯು ಸರ್. ಅದಕ್ಕೆ ಅವರಂದ್ರು, ಮನೋಜ್ ಮಿಯಾ ಎಷ್ಟು ಕುಡ್ದಿದ್ಯಾ? ನೀವು ಯಾವ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತೀರೋ ಅವರೇ ಹೇಳ್ತಾರೆ ಒಂದು ಕಾಲದಲ್ಲಿ ಹೇಗಿತ್ತು ಅದೊಂದು ಕಾಲ ಇತ್ತು, ಈಗ ಪಾರ್ಟಿ ಮಾಡ್ತಿದ್ದೆ, ಈಗ ಎಲ್ಲಿ ರಜತ್ ಅವರೇ? ಅದೇ ಹಳೆ ಕಾಲದ ಬಗ್ಗೆನೇ ಹೇಳ್ತಿರೋದು. ಅವ್ರು ಹೇಳ್ತಾರೆ 40 ರೂಪಾಯಿಗೆ ಒಂದು ಬಾಟಲ್ ಬರ್ತಿತ್ತು. ಮನೋಜ್ ಬಾಜ್ಪಾಯಿ ಪೂರ್ತಿ ಕುಡಿತಾ ಇದ್ರು, ಕುಡಿದು ಡ್ಯಾನ್ಸ್ ಮಾಡ್ತಿದ್ರು. ಇದೇ ಡ್ಯಾನ್ಸು ಮುಂದೆ ಒಂದಿನ ಸತ್ಯದಲ್ಲೂ ಬಂತು. ಹೇಗಿದೆ ನೋಡಿ, ಬೀಕು ಮಾತ್ರ ಡ್ಯಾನ್ಸ್ ಇತ್ತಲ್ಲ? ಹೌದು, ಬೇಕು ಮಾತ್ರ ಇದೇನೆ. ನಮ್ಮ ಗ್ಯಾಂಗ್ನ ಯಾವುದೋ ಫ್ರೆಂಡ್ ತಂಗಿ ಮದುವೆ ನಡೀತಾ ಇದೆ, ಅಲ್ಲಿ ಕುಣಿತಿದ್ದೀನಿ, ಎಲ್ಲ ಎಣ್ಣೆ ಹೊಡೆದಿದ್ದಾರೆ, ಎಲ್ಲರೂ ಕುಣಿತಾ ಇದ್ದಾರೆ. ರಸ್ತೆ ಮೇಲೆ ಹಾಡು ಕುಣಿತ ನಡೀತಾನೆ ಇದೆ. ಸಾಮಾನ್ಯ ಜನರ ಮದುವೆಯಲ್ಲಿ ಸಮಾರಂಭಗಳಲ್ಲಿ ಹೀಗೆ ನಡೆಯೋದು. ಅಲ್ಲಿ ಯಾರು ಹೃತಿಕ್ ರೋಷನ್ ಥರ ಡ್ಯಾನ್ಸ್ ಮಾಡ್ತಾರೆ? ಯಾರಿಗೂ ಗೊತ್ತಿರಲ್ಲ. ಯಾರು ತುಂಬ ಕುಡ್ದಿರ್ತಾನೋ ಅವ್ನು ಹಂಗೆ ಕುಣಿತಾ ಇದ್ದಾನೆ ಅಂದರೆ ಜಗತ್ತಲ್ಲಿ ಮೈಕಲ್ ಜಾಕ್ಸನ್ ಕೂಡ ಆ ಥರ ಡ್ಯಾನ್ಸ್ ಮಾಡಿರಲ್ಲ, ಅವನು ಅಂಥ ಡ್ಯಾನ್ಸನ್ನು ಮಾಡಿರ್ತಾನಲ್ಲಿ. ಜನರಿಂದ ಕೆಲವು ಪ್ರಶ್ನೆಗಳನ್ನ ತಗೊಳ್ಳೋಣ. ನೀವು ನಿಮಗೆ ತುಂಬಾ ಅವಾರ್ಡ್ಸ್ ಬಂದಿದೆ, ಜನ ನಿಮ್ಮ ಆಕ್ಟಿಂಗ್ ನ ಮೆಚ್ಕೊಂಡಿದ್ದಾರೆ. ಆದ್ರೆ ನೀವು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡಿಲ್ಲ. ವಿಶೇಷವಾದ ಕಾರಣ ಇದೆಯಾ? ಕಾರಣ ಅವರೇ ಹೇಳಬೇಕು. ಯಶ್ ಚೋಪ್ರಾ ಅವರು ನಿಮ್ಮನ್ನ ಕರೆದಿದ್ರಲ್ಲ, ವೀರ್ ಝಾರಾದಲ್ಲಿ ನೀವು ಮಾಡಿದ್ದೀರಾ? ಹೌದು, ಅವ್ರು ನನ್ನನ್ನು ಕರೆಸಿದ್ರು, ತುಂಬ ಗೌರವ ಕೊಟ್ಟು ಕರೆದ್ರು ನನ್ನ. ನಾನಂತೂ ಅವರಂದ್ರು ನನಗೆ, ನೋಡಪ್ಪ, ಪಿಂಜರ್ ನೋಡಿದ್ರು ಅವರು. ಅಡ್ವಾಣಿ ಅವರು ಮತ್ತು ಅಟಲ್ ಅವರು ಫಿಲಮ್ ನೋಡಿದಾಗ ಯಶ್ ಚೋಪ್ರಾ ಅವರು ಆ ಹಾಲಲ್ಲಿದ್ದರು. ಪಿಂಜರ್ ನೋಡಿದ್ಮೇಲೆ ಅವ್ರು ತುಂಬ ಖುಷಿಯಾದರು ನನ್ನ ಕೆಲಸ ನೋಡಿ. ಅವರಂದ್ರು, ನನ್ನ ಹತ್ರ ಇದೇ ಥರದ್ದೇ ಒಂದು ರೋಲ್ ಇದೆ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಆ ಪಾತ್ರಕ್ಕೆ ಯೋಚನೆ ಮಾಡ್ತಾ ಇಲ್ಲ, ನೀನು ನನ್ನ ಫಿಲಮಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತೀಯಾ? ಯಶ್ ಚೋಪ್ರಾ ಅಂತ ದೊಡ್ಡ ನಿರ್ದೇಶಕರು ಅಷ್ಟು ಗೌರವ ಕೊಟ್ಟು, ಸರ್ ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ ಅಂತ ಅಂದೆ. ನಾನು ಅದರಲ್ಲಿ ಕೆಲಸನೂ ಕೂಡ ಮಾಡಿದೆ. ತುಂಬ ಖುಷಿ ಆಯಿತು ನನಗೂ. ನನ್ನ ಎಕ್ಸ್ಪೀರಿಯನ್ಸ್ ಯಶ್ ಚೋಪ್ರಾ ಅವ್ರ ಜೊತೆ ತುಂಬ ಚೆನ್ನಾಗಿತ್ತು. ಯಶ್ ಚೋಪ್ರಾ ಅವರನ್ನು ಹೆಂಗೂ ನಾನು ತುಂಬ ನೆನೆಸ್ಕೊತೀನಿ. ನಾನು ಬೇರೆ ತರಹದ ಆ್ಯಕ್ಟರ್ ಆಗಿದ್ದೆ, ಬೇರೆ ತರಹದ ಫಿಲ್ಮ್ಸ್ನ ಮಾಡ್ತಾ ಇದ್ದೆ. ಆದರೆ ಇಡೀ ಶೂಟಿಂಗಲ್ಲಿ ಅವರು ಎಂಥ ಮರ್ಯಾದೆನ ಕೊಟ್ಟರು ಅಂತ ಹೇಳಿದ್ರೆ, ಅವರು ಒಂದು ಒಳ್ಳೆ ಮಾತು ಹೇಳಿದ್ರು ರಜತ್ ಅವರೇ. ಅವ್ರು ನನಗೆ ಹೇಳಿದ್ರು, ನೋಡು, ನಾನಂದೆ ಯಶ್ ಅವ್ರ ಮುಂದೆ ನಾನು ನಿಮ್ಮ ಜೊತೆ ದೊಡ್ಡ ಪಾತ್ರ ಮಾಡಬೇಕು. ಅವರಂದ್ರು, ನಾನು ನಿನ್ನ ತರಹದ್ದು ಫಿಲಮ್ಮೇ ಮಾಡಲ್ಲ, ಇದಕ್ಕಿಂತ ದೊಡ್ಡ ಪಾತ್ರ ಕೊಡ್ತೀನಿ ಅಂತ ನಾನು ನಿನಗೆ ಹೆಂಗೆ ಮಾತು ಕೊಡಲಿ? ಆದರೆ ನೀನು ಏನು ಮಾಡಿದ್ಯೋ ಅದರಿಂದಾನೇ ನನಗೆಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಈ ಫೇವರ್ನ ವಾಪಸ್ ಕೊಡೋಕೆ ಏನು ಮಾಡಲಿ ಅಂತ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಅಂತಂದ್ರು. ಅನುಪಮ್ ಖೇರ್ ಹೇಳ್ತಾರೆ, ಇವತ್ತಿಗೂ ಇಷ್ಟೊಂದು ಫಿಲ್ಮ್ ಮಾಡಿದ್ಮೇಲೂ ಕೂಡ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಫೋನ್ ಮಾಡಿ ಕೆಲಸ ಕೊಡಿ ಅಂತ ಅವರು ಕೇಳ್ತಾರಂತೆ. ಹೌದು, ನಾನು ಮಾಡ್ತೀನಿ ಸರ್. ಈಗ ನಾನು ಅವ್ರಿಗೆ ಸಿಗುತ್ತೆ, ನಿಮಗೆ ಸಿಗಲ್ವಾ? ಇಲ್ಲ, ಹಾಗಲ್ಲ. ನೋಡಿ, ನನಗೆ ನೀರಜ್ ಪಾಂಡೆ ಸಿಕ್ಕಿದ್ರು, ನನ್ನ ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಅವರು. ನೀರಜ್ ಪಾಂಡೆ ಅವ್ರ ಜೊತೆ ಫಿಲಮ್ನ ಮಾಡಿದೆ. ನನ್ನ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ, ಆಗ ಅನುಪಮ್ ಅವರ ಆ ಡಿಸಿಪ್ಲಿನ್ ಇದೆಯಲ್ಲ, ನಾನು ಅದನ್ನೇ ಪಾಲಿಸ್ತಾ ಇದ್ದೆ. ಮತ್ತು ಅದೇ ಟೈಮಲ್ಲೇ ವೆಡ್ನೆಸ್ಡೇ ಫಿಲಮ್ ಬಂತು. ನಾನು ನೀರಜ್ ಪಾಂಡೆ ಅವ್ರಿಗೆ ಫೋನ್ ಮಾಡಿದೆ, ನನಗೆ ಕೆಲಸ ಕೊಡಿ, ಸದ್ಯಕ್ಕೆ ಒಳ್ಳೆ ಪ್ರಾಜೆಕ್ಟ್ಸ್ ಇಲ್ಲ ಅಂದೆ. ಆಮೇಲೆ ಅವರು ನನಗೆ ಸ್ಪೆಷಲ್ ಛಬ್ಬೀಸ್ ಕೊಟ್ಟರು. ಸ್ಪೆಷಲ್ ಛಬ್ಬೀಸ್ನ ಆ ರೋಲ್ ತುಂಬ ಇಷ್ಟಪಟ್ಟರು ಜನ ಎಲ್ಲ. ಅದರಿಂದಾಗಿ ನನಗೆ ತುಂಬ ಕೆಲಸ ಸಿಕ್ತು. ನೀರಜ್ ಪಾಂಡೆ ಅವರೇ ಮತ್ತೆ ನನಗೆ 6 ಸಲ ಅವಕಾಶ ಕೊಟ್ಟರು. ಈ ಡಿಸಿಪ್ಲಿನ್ ತುಂಬ ಒಳ್ಳೆಯದು. ಕೆಲಸ ಕೇಳೋದ್ರಲ್ಲಿ ನನಗೆ ಯಾವ ನಾಚಿಕೆನೂ ಇಲ್ಲ. ಈಗ ನಾನು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ. ಈಗ ನಾನು ಕೆಲಸ ಕೇಳೋದ್ರ ಬದಲು ಬರ್ತಿರೋಂಥ ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಜೊತೆ ನಾನು ಅವರನ್ನ ಅಲ್ಲಿ ಇಲ್ಲಿ ಹುಡುಕ್ತಾನೆ ಇರ್ತೀನಿ, ಎಲ್ಲಾದರೂ ಸಿಗ್ತಾರ ನನಗೆ ಅಂತ. ಒಬ್ಬ ಒಳ್ಳೆ ಹೊಸ ಡೈರೆಕ್ಟರ್ ಸಿಗಲಿ, ನನಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ಇನ್ನೂ ಚೆನ್ನಾಗಿ ಮುಂದಕ್ಕೆ ತೊಗೊಂಡು ಬರಲಿ, ಹೊಸ ಥರದ ಕಥೆ ಬರೀಲಿ. ಯಾಕಂದರೆ ಕಾಲ ಬದಲಾಗ್ತಾ ಇದೆ, ನಮಗೂ ಹೊಸ ಹೊಸ ಫಿಲಮ್ಗಳು ಬೇಕು. ನಮ್ಮ ಹಾರೈಕೆ ಇಷ್ಟೇನೆ, ನೀವು ಇನ್ನೂ ಗೆಲುವಿನ ಎತ್ತರಕ್ಕೆ ಏರ್ಬೇಕು, ನಿಮ್ಮ ಪ್ರತಿಭೆ ಇನ್ನೂ ಬೆಳಗಬೇಕು, ಇನ್ನೂ ಒಳ್ಳೆ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡಲಿ. ಆದರೆ ನಿಮ್ಮ ಮೇಲಿನ ಆರೋಪಗಳು ಇನ್ನೂ ಬಾಕಿ ಇವೆ.